ಬಲೆ ಬಸವ ಎಲ್ಲ ಬಲ್ಲವ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಆಯ್ತು ಸರ್, ನಾವ್ ಈ ಜರಿ ಲುಂಗಿಗಳನ್ನೆಲ್ಲ ರೆಡಿ ಮಾಡಿದೀವಲ್ಲ, ಈ ಜರಿ ಲುಂಗಿಗಳನ್ನೆಲ್ಲ ಇವ್ರಿಗೆ ಕೊಟ್ಬಿಟ್ರೆ ಇವ್ರು ಎಲ್ಲೆಲ್ಲಿ ಪೂಜೆ ಮಾಡಿಸ್ತಾರೋ ಅಲ್ಲಿರೋ ಭಕ್ತರಿಗೆಲ್ಲ ನೋಡಿ, ನೀವ್ ಈ ತರ 11 ಜರಿ ಲುಂಗಿಗಳನ್ನ ದಾನ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳಿ ಖಾಲಿ ಮಾಡಿಸ್ತಾರೆ. ನಿಮಗೆ ಒಳ್ಳೇದಾಗೋದಾದ್ರೆ ನಾವು ಅದೇ ಕೆಲಸ ಮಾಡ್ತೀವಿ. ನಮ್ಮ ಭಕ್ತಾದಿಗಳಿಗೆ, ನಮ್ಮ ಜನರಿಗೆಲ್ಲ ಇದೇ ತರದ್ದು ಜರಿ ಲುಂಗಿ ಉಟ್ಕೊಳ್ಳಿ, ನಿಮ್ಗೆಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತೀವಿ. ಬೇಷ್ ವಿಷ್ಕಂಠ, ಬೇಷ್, ನಾನು ಮೆಚ್ಕೊಂಡೆ. ಹೌದು, ಅಂದಾಜು ಎಷ್ಟು ಲುಂಗಿಗಳು ಖರ್ಚಾಗ್ಬೋದು? ಒಂದು ವಾರಕ್ಕೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಸಂಡೇ ನಮಗೆ ರಜಾ ಬಿಡಿ. ಏನಿಲ್ಲ ಅಂದ್ರೂ ಒಂದು ವಾರದಲ್ಲಿ 16 ಕಡೆ ಪೂಜೆ ಮಾಡೇ ಮಾಡ್ತೀವಿ. ನಾವು ಎಲ್ಲೆಲ್ಲಿ ಪೂಜೆಗೆ ಹೋಗ್ತೀವೋ ಅಲ್ಲಿ ಈ ಜರಿ ಲುಂಗಿ ವ್ರತ ಅಂತ ಎಲ್ಲರಿಗೂ ಪುಕಾರ್ ಮಾಡ್ಬಿಡ್ತೀವಿ. ಈ ಜರಿ ಲುಂಗಿ ವ್ರತ ಮಾಡಿದವರು 21 ಜನಕ್ಕೆ ಜರಿ ಲುಂಗಿ ಹಂಚಬೇಕು ಹೇಳ್ತೀವಿ. ಆ ದಾನ ತಗೊಂಡಿರೋರು ಮತ್ತೆ 21 ಜನಕ್ಕೆ ಹಂಚ್ತಾರೆ. ಇದು ಒಂಥರ ಜರಿ ಲುಂಗಿ ಚೈನ್ ಸಿಸ್ಟಮ್. ಇದೇ ತರ ಮಾಡ್ತಾ ಹೋದ್ರೆ ನೀವು ಒಂದು ವರ್ಷದಲ್ಲಿ ಎಷ್ಟು ಜರಿ ಲುಂಗಿ ತಯಾರು ಮಾಡಿರ್ತೀರೋ ಅದೆಲ್ಲ ಖಾಲಿ ಆಗ್ಬಿಡುತ್ತೆ. ಅಯ್ಯೋ, ದೇವ್ರು ಬಂದಂಗ ಬಂದ್ರಿ ನಮ್ ಪಾಲ್ಗೆ. ತಾಳಿ ನಮಸ್ಕಾರ ಮಾಡ್ಬಿಡೋಣ. ತುಂಬಾ ಬೆಂಡಾಗಕ್ಕಾಗಲ್ಲ, ಬಾಡಿ ಪ್ರಾಬ್ಲಮ್. ಯಾರ್ಗ ನನಗ್ ನಾನೇ ಕಣಪ್ಪ. ಹಿಂದೊಂದ್ಸಲ ನಮ್ಮ ಹಳ್ಳಿ ಪೋಸ್ಟ್ ಆಫೀಸ್ ನಲ್ಲಿ ವಹಿವಾಟಿಲ್ದೆ ಮುಚ್ಚೋ ಸ್ಥಿತಿಗೆ ಬಂದಿತ್ತು. ಆಗ ನಾನು ರಾಮನಾಮ ಬರೆದು 21 ಲೆಟರ್ ಹಾಕಿದೆ. ಅದ್ರ ಕೆಳಗೆ ಒಂದು ಲೈನ್ ಬರೆದಿದ್ದೆ, ಇದನ್ನು ಓದ್ದವರು ಪುನಃ 21 ಲೆಟರ್ ತಗೊಂಡು ರಾಮನಾಮ ಬರೆದು ಹಾಕಬೇಕು ಅಂತ. ಆಗ ಪೋಸ್ಟ್ ಆಫೀಸ್ ನಲ್ಲಿರೋ ಲೆಟರ್ಗಳೆಲ್ಲ ಖಾಲಿ, ಕಾಗದದ ಮೇಲೆ ಕಾಗದ, ಲೆಟರ್ ಮೇಲೆ ಲೆಟರು. ಈಗ ಪೋಸ್ಟ್ ಆಫೀಸು ಸ್ಟ್ಯಾಂಪ್ ಹೊಡ್ಕೊಂಡು ಗಟ್ಟಿಯಾಗಿ ನಿಂತಿದೆ. ಸರ್, ನಾನು ಸಿಕ್ಕಾಪಟ್ಟೆ ಯೋಚನೆ ಮಾಡೇ ಇವ್ರನ್ನ ಕರ್ಕೊಂಬಂದಿತ್ತು ಸರ್. ಈ ಬಸ್ವನ್ನ ನಂಬ್ಕೊಂಡ್ರೆ ಅಷ್ಟೇ. ಏ ಬಸ, ನೋಡ್ರಿ ವಿಷ್ಕಂಠ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ನಿಮ್ಮನ್ನ ನಂಬ್ಕೊಂಡ್ಬಿಟ್ಟಿದ್ರೆ ಅಷ್ಟೇ ಅಲ್ವಾ? ನೀವು ಹೋಗಿ ಆಶೀರ್ವಾದ ತಗೊಳ್ಳಿ. ಪುರೋಹಿತರನ್ನ ಕರ್ಸಿರೋದು ನಾನು, ಅವ್ರಿಗೆ ಸುಮ್ಮನೆ ಬಿಟ್ಟೆ ಆಶೀರ್ವಾದ. ಆಶೀರ್ವಾದ ತಗೊಂಡು ದುಡ್ಡು ಕೊಡ್ಬೇಕಾ, ಕಾಸು ಕೊಡ್ಬೇಕಾ? ನಮಸ್ಕಾರ ಮಾಡಿದ್ರೆ ವ್ಯಾಯಾಮ ಮಾಡಿದ್ರೆ. ಸರಿಯಾಗಿ ಹೇಳಿದ್ರಿ. ಆ ಉದ್ದಂಡ ನಮಸ್ಕಾರ ಮಾಡೋದೇ ಅದಕ್ಕೋಸ್ಕರ. ಲೇ ಶ್ರೀಕಾಂತ, ಈ ಗಂಟೆ, ಹೂವಿನ ತಟ್ಟೆ, ಹಣ್ಣು ಎಲ್ಲ ತಗೊಂಡೋಗೋ. ಅವ್ರ ಮನೆ ಪೂಜೆಗಾಗತ್ತೆ. ತಗೊಳ್ಳಿ. ವೆರಿ ಗುಡ್, ವೆರಿ ಗುಡ್. ನಡಿಯ ಇಲ್ಲ, ಈ 2 ಬಾಕ್ಸ್ ತಗೊಂಡೋಗಿ. ಒಂದ್ ಕೆಲಸ ಮಾಡಿ, ಆ 2 ಬಾಕ್ಸನ್ನ ನಮ್ ಕಾರ್ಗೆ ಹಾಕ್ಬಿಡಿ, ಮನೆಗೆ ತಗೊಂಡೋಗ್ತೀನಿ. ನಾವು ಒಂದು 20 ರೂಪಾಯಿ ಜಾಸ್ತಿ ಮಾಡ್ಕೊತೀವಿ, ನಮಗೂ ಲಾಭ ಬೇಡ. ಎಂತ ಮಾತಾಡಿದ್ರಿ? 20 ರೂಪಾಯಿ ತಿನ್ನಕ್ಕೆ ಹೋಗ್ತಾ ಇದ್ದಿದ್ ಪ್ರಾಣ ಬಂತಲ್ಲಪ್ಪ. ದೇವ್ರ ದೊಡ್ಡವನು. ದೇವ್ರ ದೊಡ್ಡವನಲ್ಲ, ಪುರೋಹಿತರು ದೊಡ್ಡವನು. ಯಾರ್ಗ? ನನಗ್ ನಾನೇ ಕಣಪ್ಪ. ಓಯ್ ಮಾ, ಈ ನನ್ ಗಂಡಂಗೆ ಮಳೆನಲ್ಲಿ ಗಾಡಿ ಓಡ್ಸಕ್ಕೆ ಬರಲ್ಲ. ನದಿನಲ್ಲಿ ಬೋಟ್ ಹೋಗುತ್ತಲ್ಲ, ಹಾಗೆ ಓಡಿಸ್ತಾರೆ. ರೋಡ್ ತುಂಬಾ ಗುಂಡಿಗಳಿದ್ರೆ ನಾನು ಏನೇ ಮಾಡ್ಲಿ? ಗುಂಡಿಗಳು ಇಲ್ಲೇ ಇರೋ ಕಡೆ ಹೋಗ್ಬೇಕಪ್ಪ. ಹೋಗ್ಬೇಕಪ್ಪ. ಸರ್ಕಾರದವರು ರೋಡಿಗೆ ಟಾರ್ ಹಾಕಿದ್ಮೇಲೆ ಗುಂಡಿ ತೋಡೋದು. ಗುಂಡಿ ತೋಡೋ ರೋಡಲ್ಲಿ ನಾನು ಹೆಂಗೆ ಹೋಗತ್ತೆ? ಹಾವ್ ತರ ಹೋಗ್ಬೇಕಾಗತ್ತೆ. ಹಾವ್ ತರ ಹೋಗೋವಾಗ ಹಿಂದೆಯಿಂದ ಯಾವ್ದಾದ್ರು ಗಾಡಿ ಬಂದು ಗುದ್ದಿದ್ರೆ ನಾವು ಚಟ್ನಿ. ನನ್ನ ಕಷ್ಟ ಯಾರಿಗೆ ಅರ್ಥ ಆಗುತ್ತೆ? ಛೇ, ಬೇಜಾರಪ್ಪ. ಇವ್ರನ್ನ ಕಟ್ಕೊಳಕ್ಕಿಂತ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು. ಈಗ ಯೋಚನೆ ಮಾಡಿ ಏನ್ ಪ್ರಯೋಜನ? ಸ್ಟಾರ್ಟ್ ಆಗುತ್ತೆ ಇವ್ರ ಬೇಜಾರ್ ಪುರಾಣ. ಯಾವಾಗ್ಲಿಂದ ಗೊತ್ತಾ? ಬೆಳಿಗ್ಗೆ ಹೇಳ್ತಿದ್ದ ಹಾಗೆ ಬೇಜಾರು, ಆಮೇಲೆ ಸ್ನಾನಕ್ಕೆ ಹೋಗಕ್ ಬೇಜಾರು, ತಿಂಡಿ ತಿನ್ನಕ್ ಬೇಜಾರು, ಹೊರಗಡೆ ಬಂದ್ರೆ ಗಾಡಿ ಓಡ್ಸಕ್ಕೂ ಬೇಜಾರು. ಉಯ್ಮಾ ಬೇಜಾರು. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಸರ್. ಒಂದು ಸ್ಪೆಷಲ್ ನ್ಯೂಸ್ ಸರ್. ಏನು ಸರ್, ನಾವು ಪುರೋಹಿತರು ಕಳ್ಸಿದ್ವಲ್ಲ ಸರ್ 3 ಬಾಕ್ಸ್, ಅವ್ರ ಮೇಲ್ ಕಳ್ಸಿದ್ದಾರೆ, ಕೆಳಗೆ ನೋಡಿ ಸರ್. ಏನಂತಿದೆ ಸರ್? 3 ಬಾಕ್ಸ್ ನ ತಗೊಂಡೋಗಿ 3 ಮನೇಲಿ ಪೂಜೆ ಮಾಡಿಸಿದಾರಂತೆ ಸರ್. ಒಂದೊಂದ್ ಮನೇಲಿ 21 21 21 ಅಂದ್ರೆ 63 ಲುಂಗಿಗಳು ಸೇಲ್ ಆಗಿದೆ ಸರ್. ವೆರಿ ಗುಡ್.
ಪೂಜಾ ಲುಂಗಿ ಸ್ಕೀಮ್ ಐಡಿಯಾ ಏನೋ ಚೆನ್ನಾಗಿದೆ. ಇನ್ನು ಹೊಸ ಹೊಸ ಐಡಿಯಾಗಳು ಕೊಡ್ಬೇಕ್ರಿ. ಯಾವಾಗ್ಲೂ ಐಡಿಯಾ ನಾನೇ ಕೊಡಕ್ ಆಗಲ್ಲ. ಯಾರು ಕೇಳಿದ್ದು? ಯಾರ್ಗ? ನಾನೇ. ದೊಡ್ಡರು ಕೇಳಲ್ಲ, ನಾವೇ ಕೊಡ್ಬೇಕಾಗತ್ತೆ. ಅಲ್ಲ ರೀ, ಪೂಜೆಯಲ್ಲಿ ಲುಂಗಿಗಳು ಮಾರಾಟ ಮಾಡಿದ್ರೆ ಒಂದು 5,000 ಸೇಲ್ ಆಗ್ಬೋದು. ನಮ್ಮ ಹತ್ರ ಬೇಜಾನಿದೆ, ಅದು ವರ್ಕೌಟ್ ಆಗೋದಿಲ್ಲ ರೀ. ನೋಡ್ರಿ ಹೇಳ್ರಿ, ಎಷ್ಟು ಜನ ಪುರೋಹಿತರನ್ನ ಕರೆಸಿ ಮನೇಲಿ ಪೂಜೆ ಮಾಡ್ತಾರೆ? ಸರ್, ಈಗೆಲ್ಲೋ ದೇವಸ್ಥಾನಕ್ಕೆ ಹೋಗ್ತಾರೆ ಸರ್, ಮನೆ ಕರ್ಸಿ ಯಾರು ಪೂಜೆ ಮಾಡ್ಸಲ್ಲ. ಶಿ ಇಸ್ ರೈಟ್. ಜನ ದೇವಸ್ಥಾನಕ್ಕೆ ಹೋಗಿ 10 ರೂಪಾಯಿ ಉಂಡಿಗೆ ಹಾಕ್ಬಿಟ್ಟು ಕೈ ಮುಗಿದು ಬಿಡ್ತಾರೆ. ಕತೆ ಮುಗೀತು. ಪುರೋಹಿತರನ್ನೆಲ್ಲ ಕರ್ಸಿ ಮನೇಲಿ ಎಲ್ರಿ ಪೂಜೆ ಮಾಡಿಸ್ತಾರೆ. ಇವಾಗೆಲ್ಲ ಬರೀ ಸೀಡಿ. ಲುಂಗಿಗಳ್ದೆ ಮೇಳ ಹಾಕಿದ್ರೆ ಹೇಗೆ? ಸೇಲ್ಸ್ ಅಂತ ಹಾಕ್ಬಿಟ್ರೆ ಜನ ಬಂದೇ ಬರ್ತಾರೆ ಸರ್. ಸರ್, ಅದ್ರಲ್ಲೂ ಭಾರಿ ಕಡಿತ ಅಂದ್ರೆ ಡೆಫಿನೆಟ್ ಸರ್. ಎಲ್ಲಿ ಕಡಿತ? ಡಿಸ್ಕೌಂಟ್ಗೆ ಕಡಿತ ಅಂತಾರ್ರಿ. ಈಗೇನಾದ್ರು ಸೇಲ್ ಹಾಕ್ಬಿಟ್ರೆ ಎಲ್ಲ ಲುಂಗಿ ಸೇಲ್. ಕರೆಕ್ಟ್. ಇದ್ರ ಬಗ್ಗೆ ನೀವೆಲ್ಲ ವಿಚಾರ ಮಾಡಿ ನಾಳೆ ನನ್ನ ಕಡಿತದ ಬಗ್ಗೆ ವಿಷಯ ತಿಳಿಸಿ. ನಾಳೆ ತನಕ ಯಾಕಾಯ್ತೀರಾ? ಇಲ್ಲೇ ಕಡಿತಾಗ್ತಿದೆ. ಎಲ್ಲಿ? ಬೆನ್ಮೇಲೆ. ಸಾರಿ ಮೇಡಮ್, ಸಿಕ್ಕಾಪಟ್ಟೆ ಟೆನ್ಷನ್ ಇದ್ದೀನಿ. ಮುತ್ತು ಕೊಡಕ್ಕೆ ಮೂಡಿಲ್ಲ. ಬರ್ಲಾ? ಭಗವಂತ ನೀನೇ ಕಾಪಾಡ್ಬೇಕಪ್ಪ. 50,000 ಲುಂಗಿ ಸೇಲ್ ಆಗ್ಬೇಕು ಕಣೋ. ಆಶೀರ್ವಾದ ಮಾಡಪ್ಪ. ಬಾಯ್. ಅಯ್ಯಮ್ಮ ದೇವ್ರೆ. ಏನಪ್ಪ? ಏನಮ್ಮ? ಇಲ್ಲಿಪ್ಪ. ಏನಮ್ಮ? ಆಫೀಸ್ ಕೊಟ್ರಾ? ಇಲ್ಲಮ್ಮ, ಕೆರೆಗೆ ಗಾಳ ಹಾಕೋತಿ. ಅಯ್ಯೋ, ಏನ್ ಕ್ವಶನ್ ಅಂತ ಕೇಳ್ತಾಳಮ್ಮ. ಸಿಕ್ಕಾಪಟ್ಟೆ ಟೆನ್ಷನ್ ಇದ್ದೀನಮ್ಮ. 50,000 ಲುಂಗಿ ಸೇಲ್ ಆಗ್ಬೇಕಮ್ಮ. 50,000 ಲುಂಗಿ ಸೇಲ್ ಆಗುತ್ತೆ ಬಿಡಿಪ್ಪ. ಹಂಗಂತೀಯ? ಏನಪ್ಪ, ಎಲ್ಲ ಅವನ್ ಮೇಲೆ ಹಾಕಿದೀನಿ. ಯಾರ ಮೇಲೆ? ಆಂಜನೇಯನ್ ಮೇಲ? ಅಯ್ಯೋ, ಸಂಜೀವಿನಿ ಪರ್ವತನೇ ಎತ್ತಿದಾನಂತೆ, ಇನ್ನ ಲುಂಗಿ ಎತ್ತಲ್ವಾ? 50,000 ಲುಂಗಿಪ್ಪ, ವೆಯ್ಟು. ಹಾ, ಈಗ ಕರೆಕ್ಟ್. ಪೂಜಾರಿಗಳೆಲ್ಲ ತಗೊಂಡು ಹೋಗಿದಾರಲ್ಲ, ಅದರಿಂದ ಅನುಕೂಲ ಆಗುತ್ತೆ. ಹಾಗೆ ನೀವು ಸೇಲ್ ಹಾಕ್ಬೇಕು ಅನ್ಕೊಂಡಿದ್ರಲ್ಲ, ಅದರಿಂದನೂ ಅನುಕೂಲ ಆಗುತ್ತೆ. ನೀವೇನು ಯೋಚನೆ ಮಾಡಿ. ಸಾರಿ ಕಣೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಆಹಾ, ನೀನ್ ಆಡಿದ ಮಾತು ಕೇಳಿ ನಂಗೆ ಇವಾಗ ಒಂದು 50% ಧೈರ್ಯ ಬಂತು. ಭಾವ, ನೀವ್ ಅಕ್ಕನ್ ಮದ್ವೆ ಆಗಿದ್ದಕ್ಕೆ 50% ಧೈರ್ಯ ಬಂತ. ಮತ್ ನನ್ನ ಮದ್ವೆ ಆಗ್ಬಿಡಿ, ಒಟ್ಟು 100% ಆಗುತ್ತೆ. ಇವ್ರೆ ಮಂಗ, ಸಾರಿ ಗಂಗಾ, ಏನ್ ಮಾತು ಅಂತ ಆಡ್ತೀಯ? ಅದು ಅಕ್ಕನ ಮುಂದೆ. ನಾವಿಬ್ರು ಸಪರೇಟ್ ಆಗಿ ಮಾತಾಡಿದ್ರೆ ಒಂದ್ ಲೆಕ್ಕ ಬೇರೆ. ಅಲ್ಲ, ಯಾರ ಮುಂದೆ ಆತರ ಮಾತಾಡ್ಬಾರ್ದು ಅಂತ ಹೇಳಕ್ ಹೊರಟ, ಅದು ಟಂಗ್ ಸ್ಲಿಪ್. ಏನಮ್ಮ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿಲ್ಲಮ್ಮ. ಇಲ್ಲಿ ಒಬ್ಳನ್ನೇ ಕಟ್ಕೊಂಡೆ ತಲೆ ಚಾಚ್ಕೊಂತ ಇದ್ದೀನಿ. ಇನ್ನು ಇಬ್ರನ್ನು ಕಟ್ಕೊಂಡ್ರೆ 4 ಕೈ ಬೆಳೆಸ್ಕೊಳ್ಬೇಕಾಗತ್ತೆ. ಯಾಕೆ? ಹಣೆ ಚಾಚ್ಕೊಳ್ಳೋಕೆ. ಅಕ್ಕ ಹೂವ, ಮಲ್ಗೆ ಹೂವ, ಅಕ್ಕ ತರಕಾರಿ, ಅಕ್ಕ ರೋಜಾ ಹೂವ. ಚಾಮುಂಡಿ, ಒಂದ್ ವಿಷಯ, ಇವತ್ತಿನ ವಿಷಯ ಏನು ಅಂತ ಗೊತ್ತಾ? ಪೈಜಾಮ ಹಾಕೊಳ್ಳೋದು ತುಂಬಾ ಒಳ್ಳೇದು. ಅದನ್ನ ಹಾಕೊಂಡ್ರೆ ಹೇಗ್ ಬೇಕಾದ್ರೂ ಓಡ್ಬೋದು, ಕುಣಿಬೋದು, ನೆಗಿಬೋದು, ಕುಪ್ಪಳಿಸ್ಬೋದು. ಪೈಜಾಮ ಹಾಕೊಳ್ಳೋದು ಒಳ್ಳೇದು. ಬಾಯ್ ಮುಚ್ಚೆ. ಪೈಜಾಮ ಅಂತೆ, ಪೈಜಾಮ ಹಾರಂಗ ಅರ್ಧೋಯ್ತದೆ. ಅದೇ ಜರಿ ಲುಂಗಿನೇ ಒಳ್ಳೇದು, ಅದ್ರಲ್ಲಿ ಗಾಳಿ ಆಡುತ್ತೆ. ಬೇಕಾದ್ರೆ ಉಟ್ಕೊಂಡ, ಬೇಡದಾಗ ಬಿಚ್ಚಾಕ್ತಾರೆ. ಆದ್ರೆ ನಿನ್ ಪೈಜಾಮ 2 ಕಾಲ್ ತೂರಿಸ್ಬೇಕು, ಅದನ್ನ ಮೇಲೆ ಎಳ್ಕೋಬೇಕು, ಅದಕ್ಕೆ ಗಂಟ್ ಹಾಕ್ಬೇಕು. ಅದೇನಾದ್ರು ಗಂಟ್ ಬಿದ್ರೆ ಅದನ್ನ ಬಿಚ್ಚಾಕ ಒಬ್ಬ ಅಷ್ಟೆಂಟ್ ಇಟ್ಕೋಬೇಕು. ಅಯ್ಯೋ, ಅಷ್ಟೆಲ್ಲ ಗಟ್ಟಿಯಾಗಿ ಎಳೆದು ಬಿಗಿದು ಕಟ್ಟೋದಕ್ಕೆ ಅದು ಭದ್ರವಾಗಿರೋದು. ಅದನ್ನ ತಿಳ್ಕೊಳ್ದೆ ನನಗೆ ಬುದ್ಧಿ ಹೇಳಕ್ ಬರ್ತಾಳೆ. ಸಾರಿ, ಏನು ಅದಕ್ಕೆ ಬ್ರೇಕ್ ಇಲ್ವಾ? ಅಲ್ಲ, ಇದಕ್ಕಿಲ್ಲ. ನೋಡಿ ಬಸಣ್ಣ, ನಾನ್ ಹೇಳ್ತಾ ಇದ್ದೀನಿ ಪೈಜಾಮನೆ ಒಳ್ಳೇದು ಅಂತ. ಅದು ಇವಳು ಹೇಳ್ತಾ ಇದ್ದಾಳೆ ಜರಿ ಲುಂಗಿನೇ ಒಳ್ಳೇದಂತ. ಭಾಷಣನ್ ಮನೆಯಲ್ಲಿ ನನ್ ಜರಿ ಲುಂಗಿ ನೋಡಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅದನ್ನ ಪೂಜೆ ಆದ ನಂತರ ಯಾರ್ಯಾರಿಗೂ ಕೊಡ್ಬೇಕು ಅಂತ ಮಾತಾಡ್ಕೊಳ್ತಾ ಇದ್ರು. ಹೌದಾ? ಹಾ, ತುಂಬಾ ಸಂತೋಷ. ನೋಡಿಮ್ಮ, ಜರಿ ಲುಂಗಿನೂ ಒಳ್ಳೇದು, ಪೈಜಾಮನು ಒಳ್ಳೇದು, ಗುಲಾಬ್ ಜಾಮೂನು ಒಳ್ಳೇದು. ಅಲ್ಲ, ಗುಲಾಬ್ ಜಾಮೂನ್ ಕೆಟ್ಟದು. ಅಣ್ಣ, ಹಿಂಗೆಲ್ಲ ಮಾತಾಡಿದ್ರೆ ಆಗಲ್ಲ, ಸರಿಯಾಗಿ ಬಾಯಲ್ಲಿ ಹೇಳ್ಬೇಕು. ಮತ್ತೆ ನಾನೇನು ತಪ್ಪಲೆ ಮಾತಾಡಿಲ್ಲ. ನೋಡಿ, ಪೂಜೆ ಪುನಸ್ಕಾರ ಅಂದ್ರೆ ಜರಿ ಲುಂಗಿ ಅತ್ಯಗತ್ಯ. ಆಮೇಲೆ ಬೇಕಾದ್ರೆ ಪೈಜಾಮ ಹಾಕೋಬಹುದು, ಹಾಕದೇನು ಇರಬಹುದು, ನಿಮ್ಮ ಇಷ್ಟ. ಹೆಂಗಸರಿಗೆ ಸೀರೆ ಎಷ್ಟು ಮುಖ್ಯನೋ ಬ್ಲೌಸು ಅಷ್ಟೇ ಮುಖ್ಯ. ಅರ್ಥ ಆಯ್ತಾ? ನ್ಯಾಯ ಅಂದ್ರೆ ನ್ಯಾಯ, ಜಯ ಆಂಜನೇಯ. ಕರೆಕ್ಟ್. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ, ಇಕ್ಕಟ್ಟಿನಲ್ಲಿ ಸುಖವಿದೆ. ಇಲ್ಲ, ಅದ್ರಲ್ಲಿ ಏನು ಇಲ್ಲ ರೀ. ನೋಡಿ, ನಂಗೆ ಅರ್ಜೆಂಟ್ ಆಗಿ ಆಫೀಸ್ ಹೋಗ್ಬೇಕು. ಸ್ವಲ್ಪ ಗಾಡಿ ತಳ್ತೀರಾ? ಇದು ಅನ್ಯಾಯ. ವಿಶಾಲಾಕ್ಷಿ ಅವರೇ, ಬಸವನ್ ನಂಬ್ಕೊಂಡ್ಬಿಟ್ಟಿದ್ರೆ ಚಿಪ್ಪೇ ಗಟ್ಟಿ. ನಾನ್ ಪುರೋಹಿತರನ್ನ ಕರ್ಕೊಂಬಂದಿದ್ನಲ್ಲ, ಅವ್ರು ಎಷ್ಟೆಷ್ಟು ಕಡೆ ಪೂಜೆ ಮಾಡಿಸಿದಾರೆ ಗೊತ್ತಾ?
ಎಷ್ಟು ಲುಂಗಿಗಳನ್ನ ಸೇಲ್ ಮಾಡಿದ್ದಾರೆ ಗೊತ್ತಾ? ರೀ ವಿಷಕಂಠ ಅವ್ರೆ, ನಾವು ಸೇಲ್ಸ್ ಇಟ್ಕೋತೀವಿ, ಆಗ ನಿಮ್ಗಿಂತ ಡಬಲ್ ಸೇಲ್ ಆಗುತ್ತೆ, ನೋಡ್ತಾ ಇರಿ. ಸಾಕ್ಷಾತ್ ಬಸವ ಪರಮಾತ್ಮ ಅವರೇ ಬಂದ್ರು. ಬಸವ ಅವರೇ, ತಾವೇನಾದ್ರೂ ಸೇಲ್ಸ್ ಮಾಡೋದಕ್ಕೆ ಐಡಿಯಾ ಮಾಡಿದಿರಾ? ನನ್ನ ಸಖತ್ತಾಗಿರೋ ಐಡಿಯಾಸ್ ಬೇಜಾನಿದ್ಯಪ್ಪ. ನಾವ್ ಕೆಲಸ ಮಾಡೋಣ, ನಾವು ಸೂಪರ್ ಸೇಲ್ಸ್ ಅಂತ ಒಂದ್ ಕಡೆ ಹಾಕಿ ಪೇಪರ್ ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋಣ. ಸಿಕ್ಕಾಪಟ್ಟೆ ಡಿಸ್ಕೌಂಟ್ ಸೇಲ್ ನಾವು ಮಾಡ್ತಾ ಇದೀವಿ, ಜನರೆಲ್ಲ ಆದಷ್ಟು ಬೇಗ ಬನ್ನಿ ಅಂತ ಕರಪತ್ರನ ಹಂಚಿಬಿಡೋಣ. ಜನರೆಲ್ಲ ನೆಗೆದು ಬಿದ್ದು ಎಗರಿ ಬರ್ತಾರೆ, ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡಿ ಮನೆಗೆ ತಗೊಂಡು ಹೋಗ್ತಾರೆ. ಬರೀ ತಗೊಂಡು ಹೋಗೋದಲ್ಲ, ಕಾಸು ಕೊಟ್ಟು ಕೊಂಡ್ಕೋಬೇಕು. ಆ ತರ ಏನಾದ್ರು ವ್ಯವಸ್ಥೆ ಮಾಡ್ಬೇಕಾ? ಅಯ್ಯೋ ಅಯ್ಯೋ, ನಮ್ ಲುಂಗಿ ಸಿಕ್ಕಾಬಿಟ್ಟೆ ಫೇಮಸ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಶಬರಿಮಲೆ ಗಿರ್ಮುಡಿ ಕಟ್ಟಕ್ಕೂ ಇದನ್ನೇ ಬಳಸ್ತಾರೆ ಅನ್ಸುತ್ತೆ. ಒಂದ್ ನಿಮಿಷ, ನನ್ನ ಒಬ್ಬಂಗೆ ಆಶೀರ್ವಾದ ಮಾಡಬೇಡಿ, ಇರಿ ಬಾಸ್ನು ಕರಿತೀನಿ. ಬಾಸು ಪುರೋಹಿತರು ಇಲ್ಲಪ್ಪ, ಅಲ್ಲಿ ನೋಡ. AC ಲುಂಗಿ ಕಂಪನಿ ನಾಶ, ಜರಿ ಲುಂಗಿ ಎಕ್ಕುತ್ತಾ ನಿನ್ ಲುಂಗಿನ. ಯಾಕ ಏನಾಯ್ತು? ಅಯ್ಯೋ, ನಿಮ್ಮನ್ನ ನಂಬಿ ಹಾಳಾಗೋದು. ಅಲ್ಲ ಸರ್, ನೀವು ಪೂಜೆ ಮಾಡ್ಸಿದ ಕಡೆ ಎಲ್ಲ ಈ ಜರಿ ಲುಂಗಿ ಬಗ್ಗೆ ಬಿಲ್ಡಪ್ಸ್ ಕೊಡ್ತೀನಿ ಅಂದ್ರೆ? ಹೌದು, ಹೇಳಿದ್ವಿ. ಉಗಿದ್ರು ಯಾರಾದ್ರೂ ಲುಂಗಿಗೆ ಜರಿ ಹಾಕಿಸ್ತಾರ ಅಂತ. ಅಲ್ರಿ, ಪೂಜೆಗೆ ಏನಿದ್ರು ಬಿಳಿ ವಸ್ತ್ರ, ಕೆಂಪು ವಸ್ತ್ರ, ಕಾಷಾಯ ವಸ್ತ್ರ ಕೊಡ್ಬೇಕು. ಅದ್ ಬಿಟ್ಟು ಜರಿ ಲುಂಗಿ ಕೊಟ್ಟಿದಿರಲ್ಲ ಅಂತ ಕ್ಯಾಕರ್ಸಿ ಮಕ್ಕುಗಿದ್ರು. ಅಷ್ಟೇ ಅಲ್ದೆ ಇನ್ನು ಮುಂದೆ ನಮ್ಮನೆಗೆ ಪೂಜೆ ಮಾಡ್ಸಕ್ ಬರಬೇಡಿ ಅಂದ್ರು. ದಕ್ಷಿಣೆ ಕೂಡ ಕೊಡದೆ ಹಂಗೆ ಕಳ್ಸಿದ್ರು. ನಿಮ್ಮಿಂದ ನನಗೆ ತುಂಬಾ ನಷ್ಟ ಆಗಿದೆ. ನನಗಾಗಿರೋ ನಷ್ಟನ ನೀವು ತುಂಬಿಸ್ಕೊಡ್ಬೇಕಾಗತ್ತೆ. ಈ ವಾರದಲ್ಲಿ ಕನಿಷ್ಠ 3 ಪೂಜೆ ನನಗೆ ತಪ್ಪೋಗಿದೆ. ಒಂದೊಂದು ಪೂಜೆಗೆ 10,000 ರೂಪಾಯಿ ಲೆಕ್ಕ ಹಾಕೊಂಡ್ರು 30,000 ರೂಪಾಯಿ ಆಯ್ತು. ನೋಡಿ, ನೀವು ನನಗೆ 30,000 ರೂಪಾಯಿ ಕೊಟ್ರೆ ನಾನು ಹೋಗ್ತೇನೆ, ಇಲ್ಲದೆ ಹೋದ್ರೆ ಹೋಗಲ್ಲ. ಸ್ವಾಮಿ, 30,000 ರೂಪಾಯಿ ಎಲ್ಲಿಂದ ತಗೋಣ ಸ್ವಾಮಿ ನಾವು? ಕಂಠೋ, ಈ ಕಾರ್ಯಕ್ರಮದ ವ್ಯವಸ್ಥಾಪಕರು ತಾವು ತಾನೆ? ಕೊಡಿ 30,000. ನನ್ನ ಹತ್ರ ದುಡ್ಡೆಲ್ಲಿದೆ? ಇನ್ನು ಈ ತಿಂಗಳು ಸಂಬಳನೇ ಕೊಟ್ಟಿಲ್ಲ ಬಾಸು. ಮತ್ತೆ ನಾವ್ ಯಾವಾಗ ಬರ್ಬೇಕು? ಒಂದ್ ಕೆಲಸ ಮಾಡಿ, ಮುಂದಿನ ತಿಂಗಳು 32ನೇ ತಾರೀಕು ಬನ್ನಿ. ಅವಾಗ ನಿಮ್ ಲುಂಗಿ ಎಲ್ಲ ಸೇಲ್ ಮಾಡಿರ್ತೀವಿ, ನಿಮ್ಮನ್ನ ಸೆಟಲ್ ಮಾಡಿ ಕಳಿಸ್ಬಿಡ್ತೀವಿ. 32ನೇ ತಾರೀಕು ನೀನ್ ಹೇಳ್ದಂಗೆ ಸರಿಯಾಗಿ ಬರ್ತೀವಿ. ಅವತ್ತೇನಾದ್ರು ಕೊಡ್ಲಿಲ್ಲ ಅಂದ್ರೆ 33ನೇ ತಾರೀಕು ಬಂದು ಶಾಪ ಹಾಕ್ಬಿಡ್ತೀನಿ. ಏನಂತ? ನೀವೆಲ್ಲ ಇಲ್ಲಿ ಕೂತಿದ್ದಂಗೆನೆ ಬಿಲ್ಡಿಂಗ್ ಕುಸ್ತಾ ಇರ್ಲಿ ಅಂತ. ನಾನು 2 ಮಾತಾಡ್ತೀನಿ. ನಾನು ಹಾಗೆ ಇಲ್ಲಿ ಯಾರಿಲ್ವಾ? ನೆರೆದಿರುವ ಮಹಾಜನರೇ ಹಾಗೂ ಕರೆದಿರುವ ಅತಿಥಿಗಳೇ, ಇವತ್ತು ನಾವು ಪೂಜಾ ಲುಂಗಿ ಫ್ಯಾಷನ್ ಶೋ ಅನ್ನೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಸಾಕು 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 ಸಾಕು, ಡೈಲಾಗ್ ತುಂಬಾ ಇದೆ, ಆಮೇಲೆ ಮರ್ತೋಗುತ್ತೆ. ಮನುಷ್ಯ ಅಂದಮೇಲೆ ಈ ಪೂಜೆ ಪುನಸ್ಕಾರ ದೈವ ಭಕ್ತಿ ಇವುಗಳನ್ನೆಲ್ಲ ಬಿಟ್ಟು ಬದುಕೋಕೆ ಸಾಧ್ಯನೇ ಇಲ್ಲ. ಸರಿ ಅಲ್ಲ? ಓಕೆ, ಕರೆಕ್ಟ್. ಅಂತಾದ್ರಲ್ಲಿ ನಾವು ಈ ಪೂಜಾ ಲುಂಗಿ ಅಂದ್ರೆ ಈ ಜರಿ ಲುಂಗಿಗಳನ್ನ ಕಾಣ್ತಾ ಇದೆಯಲ್ಲ ಎಲ್ರಿಗೂ, ಈ ಜರಿ ಲುಂಗಿಗಳನ್ನ ಇಟ್ಕೊಂಡು ಇದು ಉಟ್ಕೊಂಡು ಇದು ಕಟ್ಕೊಂಡು ಏನೋ ಒಂದು ಮಾಡಿಕೊಂಡು ದೇವರನ್ನ ಯಾವ ರೀತಿ ಸಂಪ್ರೀತಿಗೊಳಿಸಬಹುದು ಅನ್ನೋದನ್ನ ಈ ಕಾರ್ಯಕ್ರಮದ ಮೂಲಕ ನಾವು ಹೇಳೋರಿದ್ದೇವೆ. ಅದನ್ನ ತಮ್ಮ ಸ್ವಂತ ಅನುಭವಗಳ ಮೂಲಕ ನಿಮ್ಗೆ ಧಾರೆ ಎರೆಯಲಿದ್ದಾರೆ ಶ್ರೀಮಾನ್ ಅಶ್ರು ಕವಿಗಳಾದ ದೊಡ್ಡ ಆಶು ಕವಿಗಳು ಅಂತ ಅವ್ರಿಗೆ ಹೇಳ್ತಾರೆ, ನಂಗೆ ಕನ್ಫರ್ಮ್ ಇಲ್ಲ. ಅಂತ ಒಂದು ವ್ಯಕ್ತಿ ಆದಂತಹ ಶ್ರೀಯುತ ನಾರದರವರು. ಇನ್ನು ಒಂದು ದುರಂತದ ಸಂಗತಿ ಏನು ಅಂದ್ರೆ, ಅಲ್ಲ ಇದು ಸಾರಿ ಸಂತೋಷದ ಸಂಗತಿ ಏನು ಅಂದ್ರೆ, ಈ ಕಾರ್ಯಕ್ರಮದ ತೀರ್ಪುಗಾರರು ಕೂಡ ಇವರೇ. ಇನ್ನು ಆಯ್ತು, ನನ್ನ ಡೈಲಾಗ್ ಇಲ್ಲ, ಇನ್ನು ನೆಕ್ಸ್ಟ್ ಇವರು. ಈ ಜರಿ ಲುಂಗಿಗಳು ನನಗೆ ತುಂಬಾ ಸಹಾಯ ಮಾಡಿ. ನಿಜವಾಗ್ಲೂ ನಾವು ಮೊದಲು ಬರೆಯೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದೆ. ಹೆಣ್ಣು ಹಿಡ್ಕೊಂಡ್ರೆ ಕೈ ಕಾಲೆಲ್ಲ ನಡ್ಕ ಬಂದ್ಬಿಡೋದು. ಈ ಜರಿ ಪಂಚು ಉಟ್ಕೊಂಡ ಮೇಲೆ ಪೇನ್ ತಗೊಂಡು ಸುಮ್ಮನೆ ಪೇಪರ್ ಮೇಲೆ ಇಟ್ರೆ ಸಾಕು, ಅದೇ ಬರ್ಕೊಂಡು ಹೊಟ್ಟ. ಅಂದ್ರೆ ನೀವು ಬರೆಯೋದಲ್ಲ, ಸುಮ್ಮನೆ ಇವರೇ ಬರೆಯೋದು. ಯಾವ ರೀತಿ ಕುಮಾರವ್ಯಾಸ ಮಡಿ ಪಂಚು ಉಟ್ಕೊಂಡು ಬರೆಯೋದಕ್ಕೆ ಸಹಾಯ ಆಯ್ತು ಅವರಿಗೆ, ಹಾಗೆ ನನಗೆ ಈ ಜರಿ ಪಂಚುಗಳು ಬರೆಯೋದಕ್ಕೆ ತುಂಬಾ ಸಹಾಯ ಮಾಡಿ. ಕಟ್ಕೊಳ್ಳಿ, ಹೆಂಗಸರಿದ್ದಾರೆ, ಕಟ್ಕೊಳ್ಳಿ. ತಪ್ಪಾಗಿ ಹೊಡಿನಮ್ಮ. ನೋಡಿ,
ಇಂಥ ಒಂದು ಸಂತೋಷ ಸಂದರ್ಭದಲ್ಲಿ ಈ ಪೂಜಾ ಲುಂಗಿಗಳ ಬಗ್ಗೆ ಒಂದು ಕವನ ಬರೀಬೇಕು ಅಂತ ನನ್ನ ಮನಸ್ಸು ಪ್ರೇರೇಪಣೆ ಮಾಡ್ತಾ ಇದೆ. ಒಂದು ಕವನ ಮೈಕ್ ಟೆಸ್ಟಿಂಗ್. ನೀವು ಕೂತ್ಕೊಳ್ಳಿ, ಸ್ಟ್ರೈನ್ ಆಗಿದೆ ಕೂತ್ಕೊಳ್ಳಿ. ಪಾಪ ಏಜ್ ಆಗಿದೆ, ಮಾತಾಡೋಕೆ ಶುರು ಹಚ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅವ್ರಿಗೆ. ಇನ್ನೊಬ್ರು ಈ ಬಗ್ಗೆ ಹೇಳುವವರಿದ್ದಾರೆ. ಶನಿ ಬಗಳು, ಸಾರಿ ಹೇಳು. ಪೂಜಾ ಲುಂಗಿ ವೆರಿ ನೈಸ್. ಕನ್ನಡ ಕನ್ನಡ ಕನ್ನಡ. ಪಾಕೆಟ್ ಮನಿ. ಅಯ್ಯೋ, ಅದು ಕನ್ನಡದಲ್ಲೇ ಜೇಬಿನ ಹಣ. ಆಮೇಲೆ ಕೊಡ್ತೀನಿ ಕಣ, ಯಾಕೆ ಸಾಯ್ತೀಯ? ನಾನು ಈ ಪೂಜಾ ಲುಂಗಿನ ಕಾಲೇಜ್ ಎಥನಿಕ್ ಡೇಗೆ ಹಾಕೊಂಡು ಹೋದಾಗ ಕಾಲೇಜ್ ಹುಡುಗಿರು ಹೇಗೆ ಮುಗಿಬಿದ್ರು ಅಂದ್ರೆ ಅಬ್ಬಾ ಬಾ 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 ಬಾ, ಎಷ್ಟು ಜನ ಏನೇನ್ ತಿಂಡಿ ಕೊಡ್ಸಿದ್ರು, ಕ್ಯಾಂಟೀನ್ ಕರ್ಕೊಂಡೋದ್ರು, ಸಿನಿಮಾ ಕರ್ಕೊಂಡೋದ್ರು, ಮಾಲ್ ಕರ್ಕೊಂಡೋದ್ರು. ಬಾ 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 ಬಾ, ಈ ಪೂಜಾ ಲುಂಗಿ ಮೇಲೆ ಹುಡುಗಿರಿಗೆ ಅಷ್ಟೊಂದು ಕ್ರೀಸ್ ಇದೆ ಅಂತ ಅವತ್ತೇ ಗೊತ್ತಾಗಿದ್ದು. ಸಾಕು 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 ಸಾಕು. ನಿಂಗೆ ಒಳ್ಳೆ ಫ್ಯೂಚರ್ ಇದೆ ಕಣ, ಹೋಗು ಸೈಡಲ್ಲಿ ನೀನು. ಒಳ್ಳೆ ಹುಡುಗ ಪಾಪ ಅವನು. ಇಂಥ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಏನಿವತ್ತು ಹಮ್ಮಿಕೊಂಡಿದ್ದೆವು, ಇದರ ಸದುದ್ದೇಶವನ್ನು ನೀವೆಲ್ಲರೂ ಪಡ್ಕೊಳ್ಬೇಕು ಅಲ್ವಾ ಸರ್? ಇವತ್ತು ನಾವು ಈ ಜರಿ ಲುಂಗಿಗಳನ್ನ 10% ರಿಯಾಯಿತಿ, ಡಿಸ್ಕೌಂಟ್ ರೇಟಲ್ಲಿ ನಿಮ್ಗೆಲ್ರಿಗೂ ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಮಾಡಿರುವವರು AC ಲುಂಗೀಸ್ ಬೆಂಗಳೂರು. ಕ್ಲಾಪ್ಸ್. ಈಗ ಪ್ರಥಮ ಬಾರಿಗೆ ಫ್ಯಾಷನ್ ಶೋಗೆ ಬರ್ತಾ ಇದ್ದಾರೆ ಈ ಸಂಸ್ಥೆಯ ಸಂಸ್ಥಾಪಕರು, ದಿ ಕಿಂಗ್ ಆಫ್ ಲುಂಗೀಸ್ ಅಂತ ಅನಿಸ್ಕೊಂಡಿರುವಂತಹ ಏಕೈಕ ವ್ಯಕ್ತಿ, ವೀರಲು ಶೂರಲಾಗಿರುವಂತಹ ದಿ ಗ್ರೇಟ್ ಸದಾಶಿವ ತ್ರ್ಯಂಬಕೇಶ್ವರ್. ಸಾಕು. ಅವರ ಜೊತೆ ಇನ್ನೊಬ್ರು ಈ ಆಫೀಸ್ನ ಹಳೇ ಹುಲಿ, ದಿ ಸೀನಿಯರ್ ಮೋಸ್ಟ್ ಸೂಪರ್ ಶಂಭು. ಸಾಕು. ನೆಕ್ಸ್ಟ್ ಕಂಟೆಸ್ಟೆಂಟ್ ಉಯಿಮಾ, ಸಾರಿ, ಇದು ಆಶಾ ಮತ್ತು ನಾಗರಾಜ್. The next contestant, Visharakshi and Vishikanta. Claps. ಈಗ ಬಸವ ಮತ್ತೆ ಗೌರಿ ಅವರು ಕ್ಯಾಟ್ ವಾಕ್ ಮಾಡ್ಬೇಕು ಅಂತ ಇವರೆಲ್ಲರ ಕಡೆಯಿಂದ ನಾನ್ ಬಡ್ಕೋತಾ ಇದ್ದೀನಿ, ಅಲ್ಲ ಬೇಡ್ಕೋತಾ ಇದ್ದೀನಿ. ಅಯ್ಯೋ ಬೇಡಮ್ಮ, ನಾನ್ ಮಾಡಿದ್ರೆ ಅದು ಕ್ಯಾಟ್ ವಾಕ್ ಆಗಲ್ಲ, ಡಾಗ್ ವಾಕ್ ಆಗುತ್ತೆ. ಅದಕ್ಕೆ ಮಾಡಿ ಅಂತ ಹೇಳಿದ್ದು. ಅಯ್ಯೋ, ಓಕೆ ಓಕೆ ಓಕೆ. ಗೋ, ಪ್ಲೀಸ್ ಕಮ್. ಅವಮಾನ ವಿತರಣೆ, ಅಯ್ಯೋ ಅಲ್ಲ ಬಹುಮಾನ ವಿತರಣೆ. ನಮ್ಮ ನಾರದ ಅವ್ರ ಬಾಯಿಂದ ತೀರ್ಪನ್ನು ಕೇಳ್ಬೋದು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಸ್ಪರ್ಧಿಗಳಿಗೆ ನಮ್ಮ ಪ್ರಾಯೋಜಕರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇಂದಿನ ಬಹುಮಾನಗಳು ಈ ತರ ಇದೆ. ಮೊದಲನೇ ಬಹುಮಾನ ನಾಗರಾಜ್ ಮತ್ತು ಆಶಾ. ಈಸ್ಕೊಳ್ಳಿ, ಬೇಗ ಬನ್ನಿ. ಬೇಜಾರು ಕಣ, ಇಸ್ಕೊಂಬ. ಎರಡನೇ ಬಹುಮಾನ ಗೌರಿ ಮತ್ತು ಬಸವ. ಸರ್, ನನಗೆ ಯಾಕೆ ಸರ್ ಕೊಡ್ಲಿಲ್ಲ? ಅಯ್ಯೋ, ಎಲ್ಲ ಉದಿಸ್ಕೊಂಡಲ್ಲಪ್ಪ, ಅದಕ್ಕೆ ಸುಮ್ಮನೆ ನಿಂತುಕೊಳ್ಳ. ಥ್ಯಾಂಕ್ ಯು ಸರ್. ಮಹಾಜನಗಳೇ, ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಮುಗಿದಿದೆ. ಈಗ ಲುಂಗಿಗಳ ಸೇಲ್ 10% ಸೇಲ್ ಅಲ್ಲಿ ಮಾರ್ತಾ ಇದ್ದೇವೆ. ಈ ಸದುಪಯೋಗನ ಪಡ್ಕೊಳ್ಬೇಕು ಮಹಾಜನಗಳು. 20% ಹೇಳ್ರಿ. ಬಾಸ್ ಹೇಳ್ತಾ ಇದ್ದಾರೆ 20% ಸೇಲ್. ಅಯ್ಯೋ, ಇದೇನಿದು 20%
ಸೇಲ್ ಅಂದ್ರೆ ಶೋ ಫ್ಲಾಪ್ ಆಗೋಯ್ತಲ್ರಿ ಥು. ಸೇಲ್ ಹಾಕೋದ್ರಿಂದ ಏನಾರು ಅನುಕೂಲ ಆಗುತ್ತೇನೋ ಅಂದ್ಕೊಂಡಿದ್ದೆ, ಆಗೋದೆಲ್ಲ ಅನನುಕೂಲನೇ. ನಾನೇನಪ್ಪ ಸಾಯ್ಲಿ? ಭಗವಂತ ಮುಖ್ಯ ಪ್ರಾಣ ಎಲ್ಲಿದ್ಯಪ್ಪ? ಜೈ ಶ್ರೀರಾಮ್. ಸಂಕಟ ಬಂದಾಗ ಮುಖ್ಯ ಪ್ರಾಣಾಯ ನಮಃ ಅಂತ. ಅದು ವೆಂಕಟರಮಣ ಕಣೋ. ಅದು ಬೇರೆಯವರಿಗೆ, ಇದು ಬಸವನಿಗೆ. ಕರೆಕ್ಟ್ ಕಣೋ. ನಂಗೆ ನೀನು ಒಬ್ಬ ಇದ್ರೆ ಸಾಕು ಕಣೋ. ನನ್ ಲೈಫ್ ಯಾಕೋ ಹಿಂಗಾಗ್ತಿದೆ? ಎಲ್ಲಾರ್ಗು ಆಟ ಆಡಕ್ಕೆ ನಾನೇ ಸಿಗ್ತೀನಿ ಕಣೋ. ಎಲ್ರು ನನ್ ಬಾಲಲ್ಲೇ ಸಿಕ್ಸರ್ ಹೊಡಿತಾರೆ. ಯಾರು ಏನೇ ತಪ್ಪು ಮಾಡ್ಲಿ ಬಾಸ್ ಬಂದು ನಂಗೆ ಹೋಗಿತಾರೆ ಕಣೋ. ನಂಗೆ ಜೀವನನೇ ಬೇಡ ಅಂತ ಅನಿಸ್ತಾ ಇದೆ ಕಣೋ. ನಾನು ಇಲ್ಲಿ ತನಕ ಅನುಭವಿಸ್ಲಿ ಇದನ್ನೆಲ್ಲ. ನೀನೇನು ಯೋಚನೆ ಮಾಡ್ಬೇಡ ಬಸವ, ನಿನ್ನ ಒಳ್ಳೆಯ ದಿನಗಳು ಹತ್ರ ಬರ್ತಾ ಇವೆ. ನಿನ್ನ ವಿರುದ್ಧ ಯಾರು ಕಿತಾಪತಿ ಮಾಡಿದಾರೋ ಅವರೇ ಓಡ್ ಬಂದು ನಿನ್ನ ಕಾಲು ಹಿಡಿದು ಕ್ಷಮಿಸಿ ಅಂತ ಕೇಳೋ ಹಾಗೆ ನಾನು ಮಾಡ್ತೀನಿ. ಆಂಜನೇಯ, ಅದೆಲ್ಲ ಬೇಡ ಕಣ. ಸೀನೆ ಬರೆಯೋದು ಬೇಡ ಕಣೋ. ಯಾರೋ ಬಂದು ನನ್ನ ಕಾಲು ಹಿಡಿಲಿ ಅಂತ ನಾನು ಯಾವತ್ತು ಬಯಸೋನಲ್ಲ ಕಣೋ. ನಂಗೆ ಮಾಲೆ ಎಲ್ಲ ಸೇಲ್ ಆಗ್ಬೇಕು ಅಷ್ಟೇ, ಮುಗಿತಲ್ಲಿಗೆ. ಅದಕ್ಕೆ ನಾನು ಸಹಾಯ ಮಾಡೋದಿಕ್ಕಾಗಲ್ಲ, ಸ್ವಪ್ರಯತ್ನ ಬೇಕು. ಚಿನ್ನ ಹಂಗೆಲ್ಲ ಹೇಳ್ಬಾರ್ದು ಕಣೋ. ದೇವ್ರಲ್ವಾ ನೀನು? ಒಂದ್ ಹೆಲ್ಪ್ ಮಾಡ್ತೀಯಾ? ಈ ಲುಂಗಿನೆಲ್ಲ ನೀನು ಪರ್ಚೇಸ್ ಮಾಡ್ಕೊಂಡು ತಗೊಂಡೋಗಿ ನಿನ್ನ ವಾನರ ಸೇನೆಗೆ ಹಂಚ್ತೀಯ? ಯಾಕಪ್ಪ ಈ ಕುಹಕನಗು? ಲೇ ಬಸವ, ವಾನರ ಸೈನ್ಯಕ್ಕೂ ಬಟ್ಟೆಗೂ ಆಗ ಬರೋದಿಲ್ಲ ಕಣೋ. ಬಲೆ ಬಸವ ಎಲ್ಲ ಬಲ್ಲವ